ಈಗ ಜಂಗಮದಾಯಕವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ. 196ನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಒಂದು ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಬಸವನಂದ ಸ್ವಾಮೀಜಿಯವರ ಅಡಿದಾವರಗಳಿಗೆ ಪಣಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯ ಹಿರಿಯ ವ್ಯಕ್ತಿಗಳಿಗೆ, ಶರಣರಿಗೆ ಹಾಗೂ ಇಲ್ಲಿ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳು. ನನಗೆ ಫೋನ್ ಮೂಲಕ ಇಂತಹ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಕುರಿತು ತಾವು ಮಾತಾಡಬೇಕು ಅಂತ ಕೇಳ್ಕೊಂಡಾಗ, ಅದು ಹಗಲೊತ್ತು ಅಂದಾಗ ಕಾಲೇಜಿಗೆ ರಜೆ ಹಾಕಿ ಬರ್ಬೇಕಲ್ಲ ಅಂತ ಒಂದು ಕ್ಷಣ ನಾನು ಯೋಚನೆ ಮಾಡಿದೆ. ಆ ನಂತರ ಇರ್ಲಿ ಅಂತ ಹೇಳಿ ಒಂದು ಶರಣರ ಒಂದು ಸೇವೆನೆ ಅಂತ ಹೇಳ್ಬೋದು, ಈ ಮಹಾಮನೆಗೆ ಬರುವಂತಹ ಅವಕಾಶ ಮಧ್ಯವಾಗಿ ಸಿಗ್ತೈತಿ ಅಂತ ನಾನು ತುಂಬ ಮನಸ್ಸಿನಿಂದ ಒಪ್ಕೊಂಡು ಈಗ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮಾತನಾಡಲಿಕ್ಕೆ ಸಿದ್ಧರಾಗಿದ್ದೇನೆ. ಇದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು. ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮ ತಾಯಿಯವರ ಒಂದು ಸ್ಮರಣೋತ್ಸವ ಕುರಿತು ಮಾತಾಡಬೇಕು ಅಂದಾಗ, ಅಪ್ಪಣ್ಣನವರ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಚಿರಪರಿಚಿತವಾದಂತಹ ವ್ಯಕ್ತಿ ಅಂತಂದ್ರೆ ಬಸವಣ್ಣನವರ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಆ ಒಂದು 12ನೇ ಶತಮಾನದಲ್ಲಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಬದುಕಿದ್ರು. ಇಂಥವರ ಪತ್ನಿ ಲಿಂಗಮ್ಮನವರು. ಅವರ ಚರಿತ್ರೆ ನಾನು ಅಲ್ಪ ಸ್ವಲ್ಪ ನೋಡಿದಾಗ ಮತ್ತೆ ಈಗ ಮಾತಾಡಬೇಕು ಅಂದಾಗ ಕುತೂಹಲ ಭರಿತವಾಗಿ ಎಲ್ಲಾ ಕಡೆನೂ ನಾನು ನೋಡಿದೆ ಲಿಂಗಮ್ಮನವರ ಕುರಿತು ಏನು ಮಾಹಿತಿ ಅಂತಂದಾಗ, ಈ 12ನೇ ಶತಮಾನ ಅದು ಕಾರ್ತಿಕದ ಕತ್ತಲು ತುಂಬು ಹೋಗಿತ್ತು. ಅಂತಹ ಒಂದು ಕರಾಳ ಸಂದರ್ಭದಲ್ಲಿ ಬಸವಣ್ಣನವರು ಆಕಾಶ ಜ್ಯೋತಿಯಾಗಿ ಬಂದು ಸಮಾಜೋ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ. ಅವರು ಕಟ್ಟ ಬಯಸಿದಂತಹ ಸಮಾಜ ಸರ್ವ ಸಮಾನತೆಯ ಸಮಾಜವಾಗಿತ್ತು. ಅದರಲ್ಲಿ ಸ್ತ್ರೀಯರಿಗೆ ಎಲ್ಲಿಲ್ಲದ ಗೌರವ, ಒಂದು ಸ್ಥಾನಮಾನವನ್ನು ಶರಣರು ಕಲ್ಪಿಸಿದ್ರು. ಅಂತಹ ಕೊಟ್ಟಿರುವಂತಹ ಸ್ಥಾನಮಾನಕ್ಕೆ ಅನೇಕ ಜನ ಶರಣೆಯರು ಏನು ಅಂತಂದ್ರೆ ವಚನಗಳ ರಚನೆ ಮಾಡ್ತಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಆಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ 4 ಗೋಡೆ ಬಿಟ್ಟು ಹೊರಗೆ ಬರೋದಂದ್ರೆ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಏಕಕಾಲದಲ್ಲಿ 33 ವಚನಕಾರ್ತಿಯರ ವಚನಗಳು ನಮಗೆ ಇಂದು ಲಭ್ಯವಾಗಿವೆ ಅಂತಂದ್ರೆ ಶರಣರು ನಿರ್ಮಿಸಿದ ಸಮಾಜದ ಸ್ಥಿತಿ. ಆ ಶರಣರು ಕೊಟ್ಟಂತಹ ಪರಿಸರವನ್ನು ನಮ್ಮ ಶರಣೆಯರು ಅದ್ಭುತವಾಗಿ ಅದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ತಾರೆ. ಅಂಥವರಲ್ಲಿ ಲಿಂಗಮ್ಮನವರು ಸಹ ಒಬ್ಬರಾಗಿದ್ದಾರೆ. ಲಿಂಗಮ್ಮನವರು ಒಂದು ಚರಿತ್ರೆಯನ್ನು, ಅವರ ಹಿನ್ನೆಲೆಯನ್ನು ನೋಡುವುದಾದ್ರೆ ನಮಗ ಸಿಗುವುದು ಲಿಂಗಮ್ಮನವರ ಚರಿತ್ರೆ ನೋಡುವಾಗ ಸಿದ್ಧನಂಜೇಶ ಕವಿ ರಚನೆ ಮಾಡಿರುವಂತಹ ಗುರುರಾಜ ಚರಿತ್ರೆಯಲ್ಲಿ ಉಲ್ಲೇಖವನ್ನು ಸಿಕ್ಕಿದೆ. ಆ ಸಿದ್ಧನಂಜೇಶ ಕವಿಯು ರಚನೆ ಮಾಡಿರುವಂತಹ ಗುರುರಾಜ ಚರಿತ್ರೆಯಲ್ಲಿ ಲಿಂಗಮ್ಮನವರ ಪರಿಚಯವನ್ನು H.G. ಹಂಪಣ್ಣನವರು ಒಂದು ಕೃತಿ ಬರೀತಾರೆ 2010ರಲ್ಲಿ, ನಮ್ಮ ನಿಮ್ಮ ಶರಣರು ಅಂತ. ಅದರ ಒಳಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಅವರು. ಲೇಖಕರಿಗೆ ಏನು ಅಂತಂದ್ರ ದೇವದುರ್ಗದ ದೊಡ್ಡಪ್ಪ ತಾತನಲ್ಲಿರುವಂತಹ ಒಂದು ಕಾಗದ ಪ್ರತಿ, ಆ ಕಾಗದದ ಪ್ರತಿಯಲ್ಲಿ ದೊರೆತಿರುವಂತಹ ಮಾಹಿತಿಯನ್ನು ಆ ಕೃತಿಯಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮನವರ ಪರಿಚಯ ಆ ಕಾಗದದ ಪ್ರತಿಯಲ್ಲಿ ಇದ್ದಿದ್ದು ಲೇಖಕರು ಗುರುತಿಸ್ತಾರೆ. ಶಾಲಿವಾಹನ ಶಕೆ 1134ನೇ ಶಾರ್ವರಿ ನಾಮ ಸಂವತ್ಸರದ ವೈಶಾಖ ಮಾಸೆ ಕೃಷ್ಣ ಪಕ್ಷ ಪಂಚಮಿ ರವಿವಾರ ಬೆಳಗಿನ ಜಾವ 4ನೇ ಚರಣದಲ್ಲಿ ಜೀವನ ಎಂಬ ಜನ್ಮನಾಮದಿಂದ ಅಪ್ಪಣ್ಣನವರು ಸಂಸಾರ ಯೋಗಿಗಳಾದಂತಹ ಚೆನ್ನವೀರಪ್ಪ ಹಾಗೂ ಅವರ ಧರ್ಮಪತ್ನಿ ದೇವಮ್ಮನಿಗೆ ಪ್ರಥಮ ಏಕೈಕ ಪುತ್ರನಾಗಿ ಜನಿಸಿದ್ರು ಅಂತ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಮಾಹಿತಿ ಮುಂದುವರಿತಿದ್ದಿ. ಅವ್ರ ಬಾಲ್ಯ ಬೆಳೆದಿದ್ದು, ಆಮೇಲೆ
ಹೇಗೆ ಅಂತಂದ್ರೆ ಅಪ್ಪಣ್ಣನವರ ಬಾಲ್ಯದಿಂದಲೇ ಒಂದು ಪೂಜೆಯಲ್ಲಿ, ಅಧ್ಯಾತ್ಮದಲ್ಲಿ, ಅನುಷ್ಠಾನದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡ್ರು. ಶಿಕ್ಷಣಕ್ಕೆ ಕಳಿಸಿಕೊಡ್ತಾರೆ ತಂದೆ ತಾಯಿಗಳು. ಶಿಕ್ಷಣವನ್ನು ಪಡ್ಕೊಂಡು ಮತ್ತೆ ಮರಳಿ ಬರ್ತಾರೆ. ಮರಳಿ ಬಂದ ಮೇಲೆ ಹೊಲದಾಗ ಕೆಲಸ ಮಾಡ್ತಾರೆ. ಹೊಲದಲ್ಲಿ ಸುಮಾರು ಒಂದು 5 ವರ್ಷಗಳ ತನಕ ಕೆಲಸ ಮಾಡಿದ್ರು ಅವರಿಗೆ ಸಮಾಧಾನ ಅನ್ನಿಸ್ತಾ ಇರಲಿಲ್ಲ. ತಮ್ಮ ಹೊಲದಲ್ಲಿ ಅಪ್ಪಣ್ಣನವರು ಏನು ಅಂತಂದ್ರ ಹಗಲು 6 ತಾಸು, ರಾತ್ರಿ 6 ತಾಸು ಅನುಷ್ಠಾನವನ್ನು ಹೊಂದಿರ್ತಾ ಇದ್ರು. ಹೀಗೆ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ತಂದೆ ತಾಯಿಗಳಿಗೆ ಹೇಗಾದರೂ ಮಾಡಿ ಅಪ್ಪಣ್ಣನ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಪ್ಪಣ್ಣನವರ ವಿವಾಹ ಮಾಡಬೇಕು ಅಂತಂದಾಗ ಗುರುಗಳಿಗೆ ಹೇಳಿದಾಗ, ಇಂತಹ ಅನುಷ್ಠಾನಕ್ಕೆ ಅಧ್ಯಾತ್ಮದಲ್ಲಿ ಬಲವನ್ನು ಇದ್ದಂತ ಅಪ್ಪಣ್ಣನಿಗೆ ತಕ್ಕಂತ ಸತಿ ಬೇಕಲ್ಲ, ಸುಮ್ಮನೆ ಅಂತ ಇಂತಹ ಸತಿ ಹುಡುಕೋದ್ಕಿಂತ ಅವರಿಗೆ ಯೋಗ್ಯವಾದಂತ ಸತಿ ಹುಡುಕಬೇಕು ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ಲಿಂಗಮ್ಮನವರ ಒಂದು ಬಾಲ್ಯ ಹೇಗಿತ್ತು ಅಂತಂದ್ರ, ಲಿಂಗಮ್ಮನವರದ್ದು ಒಂದು ವಚನ ಐತ್ರಿ. ಅವರು ಎಷ್ಟು ಅದ್ಭುತವಾಗಿ ಆ ವಚನವನ್ನು ನೋಡಿದಾಗ ಅವರ ಜೀವನ ಹೇಗೆ ಬೆಳಕೊಂಡು ಬಂದಿದ್ರು ಅಂತ ತಿಳಿದು ಬರ್ತೈತಿ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದ ಹಿಡಿದೆ. ಆ ಸತ್ಯ ಶರಣರ ಪಾದವನ್ನು ಹಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಇಂತಿವರ ಕಣ್ಣೆನ್ನ ಮನದ ಮುಂದಣ ಕತ್ತಲೆ ಹರಿಯಿತು. ಮನದ ಮುಂದಣ ಕತ್ತಲೆ ಹರಿಯಲೊಡನೆ ಆ ಮಂಗಳದ ಮಹಾ ಬೆಳಗಿನೊಳಗೆ ಓಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ. ಇದು ಹಡಪದ ಲಿಂಗಮ್ಮನವರು ರಚನೆ ಮಾಡಿರುವಂತಹ ವಚನ. ಸುಮಾರು 114 ವಚನಗಳು ಲಿಂಗಮ್ಮನವರ ವಚನಗಳು ನಮಗೆ ದೊರೆಯುತ್ತವೆ. ವಚನಕಾರ್ತಿಯರು 33 ವಚನಕಾರ್ತಿಯರು ಅಂತ ಹೇಳಿದೆ ನಾನು. ಅಕ್ಕ ಮಹಾದೇವಿ 240ಕ್ಕೂ ಹೆಚ್ಚು ವಚನಗಳ ರಚನೆಯಾಗಿವೆ. 5ನೇ ಸ್ಥಾನ ಅಂದ್ರೆ ಸಂಖ್ಯೆಯಿಂದ ಹೆಚ್ಚಿನ 5ನೇ ಸ್ಥಾನವನ್ನು ಲಿಂಗಮ್ಮನವರು ಪಡ್ಕೊಳ್ತಾರೆ. 114 ವಚನಗಳ ರಚನೆಯನ್ನು. ಈ ವಚನವನ್ನು ನೋಡಿದಾಗ ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ. ಆ ಉಲ್ಲೇಖದ ಪ್ರಕಾರ ಇದೇ ಲಿಂಗಮ್ಮನವರು ಏನು ಅಂತಂದ್ರ ಬಾಲ್ಯದಲ್ಲಿಯೇ 1 ವರ್ಷ ಮಗುವಿದ್ದಾಗ ತಾಯಿ ಸರ್ಪ ಕಚ್ಚಿ ಏನು ಅಂದ್ರ ತಾಯಿ ತೀರು ಹೋಗ್ತಾರೆ. ಆಮೇಲೆ ತಂದೆಯೂ ಸಹ ಏನು ಅಂತಂದ್ರ ಇನ್ನೂ ಚಿಕ್ಕವರಿದ್ದಾಗಲೇ ತಂದೆಯೂ ಸಹ ತೀರ್ಕೊಳ್ತಾರೆ. ಲಿಂಗಮ್ಮನವರು ತಂದೆ ತಾಯಿಗಳಿಗೆ ಬಾಲ್ಯದಲ್ಲಿಯೇ ಕಳ್ಕೊಂಡಾಗ ಅವರ ತಂದೆ ನಾಗಪ್ಪ ಅವರು ಬಾಲಕ್ಕೆ ಲಿಂಗಮ್ಮ 12 ವರ್ಷವಿದ್ದಾಗ ತೀರ್ಕೊಂಡಾಗ ವಿರೂಪಾಕ್ಷ ಗೌಡರ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಆ ವಿರೂಪಾಕ್ಷ ಗೌಡರ ಧರ್ಮ ಪತ್ನಿ ವಿಶಾಲಾಕ್ಷಮ್ಮನಿಗೆ ಮಕ್ಕಳಿರಲಿಲ್ಲ. ಲಿಂಗಮ್ಮನಿಗೆ ಏನು ಅಂತಂದ್ರ ತನ್ನ ಮಗುವಾಗಿ ಬೆಳೆಸ್ತಾರೆ. ಕನಿಷ್ಠದಲ್ಲಿ ಹುಟ್ಟಿ ಉತ್ತಮರಲ್ಲಿ ಬೆಳೆದೆ ಅಂತ. ಅಂತಹ ವಿಶಾಲಾಕ್ಷಮ್ಮ ಗೌರತಿಯ ಬಳಿ ಲಿಂಗಮ್ಮನವರು ಏನು ಅಂತಂದ್ರ ಪ್ರೀತಿಯಿಂದ, ಅಕ್ಕರೆಯಿಂದ ಆ ತಾಯಿ ಬೆಳೆಯುತ್ತಾರೆ. ಕನಿಷ್ಠದಲ್ಲಿ ಹುಟ್ಟಿ ಉತ್ತಮರಲ್ಲಿ ನಾನು ಬೆಳೆದೆ ಅಂತ. ಆ ಉತ್ತಮರಲ್ಲಿ ಬೆಳೆದ ನಂತರ ಹೀಗೆ ಬಾಲ್ಯದಿಂದಲೇ ಆ ವಿರೂಪಾಕ್ಷ ಗೌಡರ ಮನೆಯಲ್ಲಿ ಅವ್ರದ್ದು ಮನೆ ದೇವರು ಹಂಪಿಯ ವಿರೂಪಾಕ್ಷ ದೇವರಾಗಿದ್ರು. ಅಲ್ಲಿನ ಪೀಠಾಧೀಶರಾದಂತಹ ವಿರೂಪಾಕ್ಷ ಗುಡಿಯ ಪೀಠಾಧೀಶರಾದಂತಹ ಚನ್ನಮಲ್ಲೇಶ್ವರರ ಶ್ರೀಗಳಿಂದ ಲಿಂಗಮ್ಮ ತಾಯಿಯವರು 8 ವರ್ಷದವರಿದ್ದಾಗಲೇ ಏನು ಅಂತಂದ್ರ ಅವರಿಗೆ ಶಿವದೀಕ್ಷೆ ನಡೆಯುತ್ತದೆ. ಲಿಂಗಮ್ಮನವರಿಗೆ ಶಿವದೀಕ್ಷೆ ನಡೆಯುತ್ತದೆ. ಬಾಲ್ಯದಿಂದಲೇ ಈ ಕಡೆ ಲಿಂಗಮ್ಮ ತಾಯಿಯು ದೈವಭಕ್ತಿಯಾಗಿತ್ತು. ಬಹಳ ಆಸಕ್ತಿ, ಅಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳಂತಹ ಲಿಂಗಮ್ಮನವರು ಆಗಿದ್ರು. ಅಲ್ಲಿ ಒಂದು ಉಲ್ಲೇಖ ಕೊಡ್ತಾರೆ. ಹಂಪಿ ಕ್ಷೇತ್ರದ ಒಂದು ಚೌಡೇಶ್ವರಿ ಮಂದಿರದಲ್ಲಿ ಪ್ರಾರ್ಥನೆ ಅನುಷ್ಠಾನವನ್ನು ಲಿಂಗಮ್ಮನವರು ಮಾಡ್ತಾರೆ. 3 ಮಂಡಲ ದಿನಗಳ ಕಾಲ ಆಗ್ತಾರೆ. ಅಂದರೆ 144 ದಿನಗಳವರೆಗೆ ಅನುಷ್ಠಾನವನ್ನು ಲಿಂಗಮ್ಮನವರು ಮಾಡ್ತಾರೆ. ಇಂತಹ ಲಿಂಗಮ್ಮನವರು ಈ ಕಡೆ ಅಪ್ಪಣ್ಣನವರು ಹಗಲು 6 ತಾಸು, ರಾತ್ರಿ 6 ತಾಸು ಅನುಷ್ಠಾನವನ್ನು ಮಾಡ್ತಾ ಇರೋದು ಗುರುಗಳ ಮೂಲಕ. ನೀನು ತನಗೆ ಆದಂತ ಅನುಷ್ಠಾನದಲ್ಲಿ ಆದಂತ ಅನುಭವಗಳನ್ನು ಅಪ್ಪಣ್ಣನವರು ತನ್ನ ಗುರುಗಳಿಗೆ ಹೇಳ್ತಾ ಇದ್ರು. ಅಂತಹ ಪತ್ನಿ ಸತಿಯನ್ನು ಹುಡುಕಬೇಕು ಅಂತ ಈ ಕಡೆ ಬರ್ತಾರೆ. ಲಿಂಗಮ್ಮನವರು ಸಹ ಅನುಷ್ಠಾನದಲ್ಲಿ ತೊಡಗಿದಂತಹ ಒಬ್ಬ ದೈವಭಕ್ತಿ ಉಳ್ಳಂತಹ ಮಹಿಳೆಯಾಗಿದ್ರು. ಅವರ ನಂತರ ವಿವಾಹವಾಗ್ತಿದ್ದೆ ಅಪ್ಪಣ್ಣನವರದು ಮತ್ತು ಲಿಂಗಮ್ಮನವರು. ಇದು ಲಿಂಗಮ್ಮ ತಾಯಿಯವರ ಒಂದು ಚರಿತ್ರೆಯ ಹಿನ್ನೆಲೆಯಲ್ಲಿ ನಮಗೆ ದೊರೆತಿರುವಂತಹ ಮಾಹಿತಿ ಪ್ರಕಾರ. ಇಲ್ಲಿ ನಾವು ಲಿಂಗಮ್ಮನವರದು ಬಹಳ
ಜೀವನವನ್ನು ನೋಡಿದಾಗ ಮೂರೇ ಲೈನ್ ಅಲ್ಲಿ ನಾವು ನೋಡಬಹುದು. ಬಾಲ್ಯ, ಆಮೇಲೆ ಬೆಳೆದ ರೀತಿ, ಆಮೇಲೆ ಅಧ್ಯಾತ್ಮದ ಜೀವನ. ಬಾಲ್ಯ ಅಂತಂತಂದು ತಂದೆ ತಾಯಿಗಳಿಗೆ ಕಳ್ಕೊಂಡು ಒಳ್ಳೆಯವರ ಮನೆಯಲ್ಲಿಯೇ ಬೆಳೆದವರು, ನಂತರ ಅಪ್ಪಣ್ಣನವರ ಜೊತೆಗೆ ವಿವಾಹವಾಗಿ ಆ ನಂತರ ಶರಣರ ಸಂಘಕ್ಕೆ ಬರ್ತಾರೆ. ಶರಣರ ಸಂಘದಲ್ಲಿ ಬಂದ ನಂತರ ಲಿಂಗಮ್ಮನವರಿಗೆ ಆದಂತಹ ಅನುಭವಗಳನ್ನು ಎಲ್ಲಾ ವಚನಕಾರರನ್ನು ನಾವು ನೋಡಿದಾಗ, ವಚನ ಹೆಸರೇ ವಚನ ಅಂತಂದ್ರೆ ಅದು ಹೇಗೆ ಅಂತಂದ್ರ, ಯಾವ ರೀತಿಯಾಗಿ ನಾವು ನಡೆಯುತ್ತೇವೆಯೋ ಅದೇ ರೀತಿಯಾಗಿ ನುಡಿಯುವುದು. ನಡೆಯೊಂದು ಪರಿ ನುಡಿಯೊಂದು ಪರಿ ಆಗುತ್ತಿಲ್ಲ. ಆ ವಚನದ ಅರ್ಥನೇ ವಚನ ಕೊಡುವಂಥದ್ದೇನು, ಮಾತು ಕೊಡ್ರಿ ಅಂದ್ರೆ ಕೊಟ್ಟ ಮಾತು ತಪ್ಪುವಂಗಿಲ್ಲ, ಹೇಳೋದೊಂದು ಮಾಡೋದೊಂದು ಅಂತಲ್ಲ. ಅಂತಹ ವಚನ, ಶರಣರ ವಚನಗಳು ಎಷ್ಟು ಅದ್ಭುತವಾಗಿವೆ ಅಂತಂದ್ರ, ಸುಮ್ಮನೆ ನಾವು ಓದ್ಕೊತಾ ಹೋದಾಗೆ ನಾವು ಎಲ್ಲೋ ಕಳ್ಕೊಂಡು ಹೋಗ್ತೀವಿ. ವಚನ ಆಗಿನ ಸಂದರ್ಭದಲ್ಲಿ ಸಮಾಜ ಕಗ್ಗತ್ತಲೆಯಲ್ಲಿ ಮುಳುಗೋಗಿತ್ತು. ಒಂದು ಮಾತಾಡುವಂತಹ ಸ್ವಾತಂತ್ರ್ಯವೂ ಇರಲಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನಗೆ ಆದಂತಹ ಅನುಭವಗಳನ್ನು ಮುಕ್ತವಾಗಿ ಒಂದು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡುವಂತಹ ಒಂದು ಸ್ಥಾನಮಾನ ಕೊಟ್ಟಿದ್ದ ಶರಣರು. ಅದು ಜಾಗತಿಕ ಇತಿಹಾಸದಲ್ಲಿ ಎಲ್ಲಿಯೂ ನಡೆಯದೇ ಇರುವಂತಹ ಘಟನೆ 12ನೇ ಶತಮಾನದ ಬಸವಣ್ಣನವರ ನೇತೃತ್ವದಲ್ಲಿ ನಡೆಯಿತು. ಅಂತಹ ಒಂದು ನೇತೃತ್ವದಲ್ಲಿ ಶರಣರ ಸಂಘ ಪಡ್ಕೊಂಡಾಗ ಇವರ 114 ವಚನಗಳನ್ನು ನಾವು ಅಧ್ಯಯನ ಮಾಡ್ಕೊತಾ ಹೋದಾಗ, ಹಡಪದ ಅಪ್ಪಣ್ಣನವರ ಪತ್ನಿ ಈ ಲಿಂಗಮ್ಮನವರ ವಚನ ಸಂಪುಟಗಳಲ್ಲಿ ಶಿವಶಿವನೆಯರ ವಚನ ಸಂಪುಟ ಅಂತ ಇದೆ. ಅದರೊಳಗ ಶೀರ್ಷಿಕೆಯಲ್ಲೇ ಕೊಟ್ಟಿದ್ದಾರೆ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ್ಮನವರ ಬೋಧೆಯ ವಚನಗಳು ಅಂತ. ನೋಡ್ರಿ, ಬೋಧೆ ಅಂತಂದ್ರ ಅರಿವು, ಜ್ಞಾನ, ತಿಳುವಳಿಕೆ. ತನಗೆ ಆದಂತ ಅರಿವನ್ನು, ತನಗೆ ಆದಂತ ಜ್ಞಾನದ ಅರಿವನ್ನು ಅಭಿವ್ಯಕ್ತಿಯ ಮೂಲಕ, ವಚನಗಳ ಮೂಲಕ ರಚನೆ ಮಾಡಿದ್ದು ಬೋಧಾತ್ಮಕವಾಗಿ ನಾವು ನೋಡ್ತೀವಿ. ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಚನಗಳು ನಮಗೆ ದೊರೆಯುತ್ತವೆ. ಆ ಅಧ್ಯಾತ್ಮದ ಜ್ಞಾನ ಕುರಿತು, ಆಮೇಲೆ ಸಮಾಜದಲ್ಲಿ ನಡೀತಾ ಇರುವಂತಹ ಅನಾಚಾರ ಖಂಡನೆಯನ್ನು ಮಾಡುವುದು. ಮಾತಾಡುವಂತ ಸ್ವಾತಂತ್ರ್ಯ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಎಲ್ಲಿ ಅನಾಚಾರ ಅನ್ಯಾಯ ನಡೀತಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಧ್ವನಿ ಎತ್ತಿದ್ರಲ್ಲ, ಇದು ಎಲ್ಲಿಲ್ಲದ ಧ್ವನಿ, ಅದು 12ನೇ ಶತಮಾನದ ಧ್ವನಿ ಅಂತ ಹೇಳ್ಬಹುದು. ಅಂತಹ ಆಚಾರ ಖಂಡನೆಯ ವಚನಗಳು ಸಹ ಲಿಂಗಮ್ಮ ತಾಯಿಯವರಲ್ಲಿ ನಾವು ನೋಡ್ತೀವಿ. ಬೋಧೆಯ ದಾಟಿಯಲ್ಲೇ ಅವು ಇವೆ. ಎಲ್ಲದಕ್ಕಿಂತಲೂ ಏನು ಅಂತಂದ್ರೆ ಮನೋನಿಗ್ರಹ ಅಂತ ಹೇಳ್ತಾರೆ. ಮನಸ್ಸು ಸರ್ವಕ್ಕೂ ಕಾರಣ ಮನಸ್ಸೇ ಮೂಲ ಮಂತ್ರ. ಮನಸ್ಸಿನ ಕುರಿತು ಸಾಕಷ್ಟು ಜನ ಹೇಳ್ತಾರೆ, ಮನಸ್ಸೊಂದು ಮರ್ಕಟ, ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ಆ ಮನಸ್ಸು ನಿಗ್ರಹ ಮಾಡ್ಬೇಕಂದ್ರೆ ಧ್ಯಾನ, ಪೂಜೆ, ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಮನೋನಿಗ್ರಹದ ಕುರಿತು ಲಿಂಗಮ್ಮನವರ ವಚನಗಳು ನಮಗೆ ದೊರೆಯುತ್ತವೆ. ಮನಸ್ಸಿನ ನಿಗ್ರಹವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಾನು ಅನುಷ್ಠಾನದಲ್ಲಿ ಬೆಳೆದಿರುವಂತಹ ಕಂಡ ದರ್ಶನ. ನೋಡ್ರಿ, ಆ ದರ್ಶನ ತತ್ವ ನಾವು ಬರೀ ಹೇಳ್ಬಹುದಾದ್ರೆ ನಮಗಿನ್ನೂ ಆ ದರ್ಶನದ ಅರಿವು ಗೊತ್ತಿಲ್ಲ. ಓದಿದ ಅನುಭವದ ಮೂಲಕನೇ ಹೇಳ್ಬೋದು. ಈ ಶಟಸ್ಥಲದ ವಚನಗಳಂತ ನೋಡ್ತೀವಿ ನಾವು. ಭಕ್ತಸ್ಥಲ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ನೋಡ್ತೀವಿ. ಆ ಶರಣ ಸ್ಥಳದ ವಚನಗಳು ಮತ್ತು ಐಕ್ಯ ಸ್ಥಳದ ವಚನಗಳು ಅಂತಹ ಒಂದು ಉನ್ನತ ಮಟ್ಟಕ್ಕೆ, ಅಧ್ಯಾತ್ಮದ ತುದಿಯ ಮಟ್ಟಕ್ಕೆ ಏರಿದಂತಹ ವಚನಗಳು ಲಿಂಗಮ್ಮ ತಾಯಿಯವರ ವಚನಗಳಲ್ಲಿ ನಾವು ನೋಡ್ತೀವಿ. ಅವರಿಗೆ ಆದಂತಹ ಅನುಭವ, ಅಬೀರಿದ ಬೆಳಕು, ತಾನು ಏರಿದಂತಹ ನಿಲುವು, ಆಮೇಲೆ ಯೋಗದ ವಿಚಾರ. ಯೋಗ ಅಂತಂದ್ರೆ ನಾವು ಸಾಮಾನ್ಯವಾಗಿ ಬಾಹ್ಯ ಯೋಗ ಅಂತ ಹೇಳ್ತೀವಿ. ಶರಣರು ಹೇಳಿದಂತಹ ಯೋಗ ಅದು ಆಂತರಿಕ ಯೋಗ. ಅಂದ್ರ ಎಷ್ಟು ಆಂತರಿಕ ಯೋಗ, ಅದು ಅನುಷ್ಠಾನ, ಪೂಜೆ, ಧ್ಯಾನ ಮೂಲಕನೇ ಅದು ಸಾಧ್ಯವಾಗುತ್ತದೆ. ಅಂತಹ ಯೋಗದ ಕುರಿತು ಸಹ ಲಿಂಗಮ್ಮ ತಾಯಿಯವರ ವಚನಗಳಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಸಾಧಕರು ಎಂದರೆ ಯಾರು, ಯಾರು ಸಾಮಾನ್ಯರು, ಯಾರು ಶರಣರು, ಶರಣರಿಗೂ ಸಾಧಕರಿಗೂ ಸಾಮಾನ್ಯರಿಗೂ ಇರುವಂತಹ ವ್ಯತ್ಯಾಸದ ಕುರಿತು ಬಹಳ ಸೊಗಸಾಗಿ ಲಿಂಗಮ್ಮನವರ ವಚನಗಳಲ್ಲಿ ನಾವು ಕಂಡುಕೊಳ್ತೀವಿ. ಭಕ್ತಿಯ ಕುರಿತು, ಕಾಯಕದ ಕುರಿತು. ಕಾಯಕಕ್ಕೆ ಅಂತಂದ್ರೆ ಎಲ್ಲಿಲ್ಲದ ಮಹತ್ವ 12ನೇ ಶತಮಾನದಲ್ಲಿ ಇದ್ದು, ಇಂದಿನ ಒಂದು ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತ, ಬಸವಣ್ಣನವರ ಸಿದ್ಧಾಂತ ನಾವು ತೌಲನಿಕವಾಗಿ ಅಧ್ಯಯನ ಮಾಡಿದ್ರೆ ಮಾರ್ಕ್ಸನಿಗಿಂತಲೂ ಸಮತಾವಾದಿಯಲ್ಲಿ ಏನು ಅಂತಂದ್ರೆ ಮೇಲು ಸ್ಥಳದಲ್ಲಿ ಬಸವಣ್ಣನವರ ಸಿದ್ಧಾಂತಗಳು ನಿಲ್ತವೆ. ಅದರಲ್ಲಿಯೂ ಆ ಸಿದ್ಧಾಂತಗಳಲ್ಲಿ ಕಾಯಕದ ಕುರಿತು,
ಕಾಯಕ ಈಗ ನೋಡ್ರಿ ನಾವು ಕಾರ್ಯ ಕರ್ಮ ಈ ರೀತಿಯಾಗಿ ಹೇಳಿದ್ರೆ ಅದಕ್ಕೆ ಆ ಮೌಲ್ಯ ಸಿಗುವುದಿಲ್ಲ. ಕಾಯಕ ಅನ್ನೋದಕ್ಕೆ ಅದಕ್ಕೆ ತನ್ನದೇ ಆದಂತ ಒಂದು ವಿಶಿಷ್ಟ ಸ್ಥಾನ. ಯಾವುದ ಕಾಯಕ? ಸತ್ಯಶುದ್ಧವಾದ ಮನಸ್ಸಿನಿಂದ ಮಾಡುವಂತಹ ಕಾಯಕ. ಯಾರು ಸತ್ಯಶುದ್ಧವಾದ ಮನಸ್ಸಿನಿಂದ ಕಾಯಕ ಮಾಡ್ತಾರೋ ಅದು ಕಾಯಕ ಅನ್ಸ್ಕೊಳ್ತಿದ್ದ. ಆಸೆಯಿಂದ, ಕೆಟ್ಟ ಮನಸ್ಸಿನಿಂದ, ದುರ್ಮನಸ್ಸಿನಿಂದ ಮಾಡುವೆಲ್ಲವೂ ಕರ್ಮಗಳಾಗ್ಬಿಡ್ತಾವೆ. ಅಂತಹ ಒಂದು ಕರ್ಮದ ಫಲವಾಗಿ ಕಾಯಕವನ್ನು ಕಲಿಸಿಕೊಟ್ಟಿದ್ದು ಶರಣ ಧರ್ಮ. ಆ ಕಾಯಕದ ಕುರಿತು ಲಿಂಗಮ್ಮ ತಾಯಿಯವರ ವಚನಗಳಲ್ಲಿ ನಾವು ನೋಡ್ತೀವಿ. ಕಾಯಕ ಹೇಳ್ತಾರೆ, ಕಾಯಕವೇ ಕೈಲಾಸ ಅನ್ನುವಂತಹ ವಚನಗಳಲ್ಲಿ ನಾವು ನೋಡ್ತೀವಿ. ಅದು ಕಾರ್ಯ ಹೇಗೆ ಅಂತಂದ್ರ, ಸಮಾಜದಲ್ಲಿ ದುಡಿಮೆ, ಅಂದಿನ ದುಡಿಮೆ ಅಂದೇ ಇರುವುದು. ನಾಳೆಯ ಚಿಂತೆ ಮಾಡದೆ ನಿರ್ಭಯವಾಗಿ ಅತ್ಯಂತ ಪ್ರತಿಯೊಬ್ಬರು ದುಡಿಬೇಕು, ದುಡಿದು ತಿನ್ನಬೇಕು. ಆಮೇಲೆ 10 ಬೆರಳಿನಿಂದ ದುಡಿದು 5 ಬೆರಳಿನ ದುಡಿಮೆ ತನಗಿರಲಿ, 5 ಬೆರಳಿನ ದುಡಿಮೆ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವಂಥ ದಾಸೋಹ ಪದ್ಧತಿಯನ್ನು ಪರಿಕಲ್ಪಿಸಿಕೊಡ್ತಾರೆ. ಆ ದಾಸೋಹ ಮತ್ತು ಕಾಯಕಕ್ಕೆ ಸಂಬಂಧಿಸಿದಂತಹ ವಚನಗಳು ಸಹ ಲಿಂಗಮ್ಮ ತಾಯಿಯವರ ವಚನಗಳಲ್ಲಿ ನಾವು ನೋಡ್ತೀವಿ. ಹೀಗೆ ಗುರುವಿನ ಮಹತ್ವದ ಕುರಿತು ಚನ್ನಮಲ್ಲೇಶ್ವರ ಅಂತ ಹೆಸರಿನಿಂದ ಬರ್ತಿದ್ವಿ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಅಂಕಿತ ನಾಮದಿಂದ ಬಂದಿದ್ದು ಆ ಗುರುವಿನ ಕುರಿತು, ಲಿಂಗದ ಮಹಿಮೆಯ ಕುರಿತು, ಜಂಗಮ ಭಕ್ತಿಯ ಕುರಿತು ಲಿಂಗಮ್ಮ ತಾಯಿಯವರು ಈ ರೀತಿಯಾಗಿ ನಾವು ಆ 114 ವಚನಗಳನ್ನು, ಲಿಂಗಮ್ಮನವರ ವಚನಗಳನ್ನು ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿ ನೋಡಬಹುದು. ಇಂತಹ ವಚನಗಳನ್ನು ನೋಡಿದಾಗ ಅದರ ಜೊತೆಗೆ 114 ವಚನಗಳು, ಆಮೇಲೆ ಒಂದು ಮಂತ್ರಗೋಪ್ಯ, ಆಮೇಲೆ ಸ್ವರವಚನ. ಹಡಪದ ಪುಣ್ಯಶ್ರೀಯ ಲಿಂಗಮ್ಮನವರ ಹೆಸರಿನಲ್ಲಿ ದೊರೆತಿದ್ದು ಮಂತ್ರಗೋಪ್ಯನೂ ಇದೆ, ಒಂದು ಸ್ವರವಚನನೂ ಇದೆ. ಅದರ ಜೊತೆಗೆ ಬೆಳಗಿನಿಂದ ಕೂಡಿದಂಥ ವಚನಗಳು ಸಹ ಸಿಗ್ತವೆ ಬೆಳಗಿನ ರೂಪದಲ್ಲಿ. ನಾವು ಬೆಳಗು ಅಂದ್ರೆ ಆಲಮ ಪ್ರಭುದೇವರು ಅಂತ ಬರ್ತಾರೆ. ಬೆಳಗ್ಗೆ ಪ್ರಭುದೇವರ ವಚನಗಳನ್ನು ನಾವು ಓದಬೇಕು ಅಂತಂದ್ರ ಬಹಳ ಏನು ಡಿಕ್ಷನರಿ ಇಟ್ಕೊಂಡು ನಾವು ಓದ್ತೀವಂದ್ರೆ ಸಾಧ್ಯವಿಲ್ಲ ರೀ. ಆ ಶರಣ ತತ್ವವನ್ನು ಅರ್ಥಕೊಂಡು ಯಾವ ಪದಕ್ಕೆ ಯಾವ ರೀತಿಯಾಗಿ ಒಂದು ನಿಗೂಢವಾದ ಅರ್ಥವನ್ನು ಒಳಗೊಂಡು ಆ ಬೆಳಗಿನ ರೂಪದಲ್ಲಿ ಪ್ರಭುದೇವರ ವಚನಗಳಲ್ಲಿ ಸಾಕಷ್ಟು ನೋಡ್ತೀವಿ. ಅಂತಹ ಬೆಳಗಿನ ರೂಪದಲ್ಲಿ ಲಿಂಗಮ್ಮ ತಾಯಿಯವರ ವಚನಗಳು ನಮಗೆ ಕಂಡು ಬರ್ತವೆ. ಬೆಳಗು ಅಂತಂದ್ರೆ ಅದು ಅದ್ಭುತ, ನಿಗೂಢವಾದದ್ದು. ಹೇಳ್ತೀವಿ ಶಬ್ದಗಳ ಮೂಲಕ, ಈ ಶಬ್ದಕ್ಕೆ ಈಗ ಅರ್ಥ ಅಂತ ನಾವು ನಿಘಂಟು ಇಟ್ಕೊಂಡು ಆ ಅರ್ಥದ ಮೂಲಕ ವಚನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಆ ವಚನಕ್ಕೆ ನಾವು ಸ್ಪರ್ಶನ ಮಾಡೋದಿಲ್ಲ. ಅದು ಹೇಳೋದೇ, ಅದು ಮೇಲ್ನೋಟಕ್ಕೆ ಒಂದು ಅರ್ಥ ಕೊಟ್ಟಿದ್ರೆ ಒಳಗಿನಂತ ಬೇರೆ ಅರ್ಥನೇ ಒಳಗೊಂಡಿರ್ತಿತ್ತು. ಬಹಳ ಕಠಿಣವಾದದ್ದು ನೋಡ್ರಿ. ಆಗಿನ ಸಂದರ್ಭದಲ್ಲಿ ಇಂದಿನ ಒಂದು PhD ಮಾಡಿಕೊಂಡು ಸಾಕಷ್ಟು ಅಧ್ಯಯನ ಮಾಡಿ ಓದ್ತಾ ಇರುವಾಗಲ ಬೆಳಗಿನ ವಚನಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ ಅಂತಂದ್ರ ಯಾವಾಗದು ಸಾಧ್ಯ ಆಗ್ತೈತ್ರಿ ಅಂತಂದ್ರ ಶರಣ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ಅರ್ಥಕೊಂಡಾಗ ಮಾತ್ರ ಆ ಬೆಳಗಿನ ವಚನಗಳನ್ನು ಬಿಡಿಸಲಿಕ್ಕೆ ಸಾಧ್ಯವಾಗ್ತೈತಿ. ನಿಘಂಟುವಿನ ಮೂಲಕ ಬೆಳಗಿನ ವಚನಗಳನ್ನು ಬಿಡಿಸಲಿಕ್ಕೆ ಬರುವುದಿಲ್ಲ. ಆ ಬೆಳಗಿನಿಂದ ಕೂಡಿದಂತಹ ವಚನಗಳು ಸಾಕಷ್ಟು ಲಿಂಗಮ್ಮನವರ ವಚನಗಳಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ, ಒಂದು ಊರಿಗೆ 9 ಬಾಗಿಲು. ಈ ಶರೀರಕ್ಕೆ ಊರು ಅಂತ ಪರಿಕಲ್ಪನೆಯನ್ನು ಕೊಡ್ತಾರೆ. ಒಂದು ಊರಿಗೆ 9 ಬಾಗಿಲು. ಆ 9 ಬಾಗಿಲು, 9 ರಂಧ್ರಗಳು ಈ ಶರೀರಕ್ಕೆ ಒಳಗೊಂಡಿದ್ದು. 5 ಕಾವಲುಗಾರರು. ಪಂಚೇಂದ್ರಿಯಗಳು, ಆ ಪಂಚೇಂದ್ರಿಯಗಳ ಪಂಚಕರ್ಮಗಳು, ನೋಡುವುದು, ಕೇಳುವುದು, ಇವು ಕಾವಲು. ಇದು ನಿಗೂಢತೆಯಿಂದ ಶಬ್ದಗಳು ಒಂದು ರೀತಿ ಕೊಟ್ಟಿದ್ರೆ ಒಳಗಿನ ಅರ್ಥನೇ ಬೇರೆ ಇರ್ತೈತಿ. ಆ ಒಂದು ಊರಿಗೆ 9 ಬಾಗಿಲು, 5 ಕಾವಲುಗಾರರು, 6 ಮಂದಿ ಪ್ರಧಾನಿಗಳು ಅಂತ ಹೇಳ್ತಾರೆ. ಪ್ರಧಾನಿ ತನ್ನ ತಿಳಿದ ಕಾಮ, ಕ್ರೋಧ, ಮೋಹ ತನ್ನ ತಿಳಿದಿದ್ದಾನೆ. ಆದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರದ ಬಗ್ಗೆ ನಾವು ಮಾತಾಡ್ತೀವಿ. ಇದನ್ನು ನಿಗ್ರಹ ಮಾಡಬೇಕು ಅಂತಂದ್ರ ಸಾಧ್ಯವಿಲ್ಲ. ಯಾರು ಉಪ್ಪು ಹುಳಿ ಖಾರ ತಿಂತಾನೋ ಅವನಿಗೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇದ್ದೇ ಇರ್ತಾವೆ. ಮತ್ತೆ ಹೇಗೆ ಇದರಿಂದ ನಾವು ದೂರ ಆಗಬೇಕು ಅಂತಂದ್ರ ಶರಣರು ಎಷ್ಟು ಸೊಗಸಾಗಿ ವಚನಗಳನ್ನು ನೋಡ್ರಿ. ಒಂದು ಪ್ರಶ್ನೆ, ಅದಕ್ಕೆ ಒಂದು ಉತ್ತರ. ಪ್ರಶ್ನೆಯ ಸಾಲುಗಳು, ಅದಕ್ಕೆ ಬೇಕಾದಂತ ಉತ್ತರದ ಸಾಲುಗಳು. ಏನಪ್ಪ ಜ್ಞಾನವೆಂದರೆ ತಿಳಿಯುವುದು, ತಿಳಿದಂತೆ ನಡೆಯುವುದು, ಅದಕ್ಕೆ ಜ್ಞಾನ. ಬರೀ ತಿಳ್ಕೊಂಡು ಗೋಧಿ ಮಾಡ್ಕೊತಾ ಹೋದ್ರ ನಾವು ಅದರಂತೆ ನಡೆಯಲಿಲ್ಲ ಅಂದ್ರೆ ಜ್ಞಾನ ಪಡ್ಕೊಂಡ್ರು ವ್ಯರ್ಥ ಅಂತ. ತಿಳಿಯುವುದು, ತಿಳಿದಂತೆ ಮುಂದೆ ನಡೆಯುವುದು, ಅದು ಸಂಪೂರ್ಣ ಜ್ಞಾನ ಆಗ್ತೈತಿ ಅಂತ. ಈ 6 ಮಂದಿ ಪ್ರಧಾನಿಗಳು ಅಂತ, 25 ಮಂದಿ ಪರಿವಾರ ಅಂತ ಹೇಳ್ತಾರೆ ನೋಡ್ರಿ.
ನಮಗೂ ಸಹ ಏನಂದ್ರ ಈ ನಾಡಿ ನಮ್ಮ ಶರೀರದಲ್ಲಿ ಇರುವಂತಹ ನಾಡಿಗಳನ್ನು ಪೂಜ್ಯರಿಗೆ ಇನ್ನೂ ಅದರ ಬಗ್ಗೆ ಸಾಕಷ್ಟು ಜ್ಞಾನ ಅರಿವು ಪೂಜ್ಯರಿಗೆ ಇದೆ ಅಂತ ನಾನು ಭಾವಿಸ್ಕೊಂಡಿನಿ. ಅವ್ರು ಯಾಕಂದ್ರೆ ಚಿಕಿತ್ಸೆಯ ಪ್ರಕೃತಿ ಚಿಕಿತ್ಸೆಯ ಆರಾಧಕರು ಆ ಚಿಕಿತ್ಸೆಯನ್ನು ನೀಡುವಂತಹ ನರನಾಡಿಗಳು ನಮಗೇನು ಒಂದು 4-5 ನರನಾಡಿಗಳು ಅಷ್ಟೇ ಗೊತ್ತು. ಇಲ್ಲಿ ಲಿಂಗಮ್ಮ ತಾಯಿ ಹೇಳ್ತಾರೆ, ನರನಾಡಿಗಳು ಈ ಶರೀರಕ್ಕೆ ಎಷ್ಟು ಅಂದ್ರೆ 25 ಮಂದಿ ಪರಿವಾರ. ಆ ಪರಿವಾರ ಅಂದ್ರೆ ನರನಾಡಿಗಳು ಉಂಟು ಅಂತ. ಅವರೊಳಗೆ ತೊಟ್ಟನೇ ತೊಳಲಿ ಬರಲಾಗದೆ ಎಚ್ಚತ್ತು ನಿಶ್ಚಿಂತನಾದ ಅರಸನ ಕಂಡೆ. ಹೀಗೆ ವಚನ ಮುಂದುವರಿತೈತ್ರಿ. ಸುದೀರ್ಘವಾದ ವಚನ ಇದೆ. ಏನು ಅಂತಂದ್ರ ಒಂದೊಂದು ವಚನಗಳನ್ನು ಇಟ್ಕೊಂಡು ಅದನ್ನು ಬಿಡಿಸ್ಕೊತಾ ಹೋದಾಗ ಎಲ್ಲೋ ಒಂದು ಜ್ಞಾನ, ಅದೇ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ. ಈ ಲಿಂಗಾಂಗ ಸಾಮರಸ್ಯ ಅಂತೀವಲ್ಲ, ಆ ಲಿಂಗಾಂಗ ಸಾಮರಸ್ಯ ಜೀವಂತವಿದ್ದಾಗಲೇ ಆ ಸಾಮರಸ್ಯದ ಅನುಭವವನ್ನು ಅನುಭವಿಸಿ ಮತ್ತೆ ಹೊಳೆ ಬಂದು ಆ ತನಗೆ ಆದಂತ ಅನುಭವಗಳು, ತಾನು ಕಂಡಂತಹ ದರ್ಶನವನ್ನು ಸಮಾಜಕ್ಕೆ ಕೊಟ್ಟು ಹೋದ್ರಲ್ಲ, ಇದು ನಿಜವಾಗ್ಲೂ ಅದ್ಭುತ ಸಾಹಿತ್ಯ. ಪ್ರಪಂಚದಲ್ಲಿಯೇ ವಚನ ಸಾಹಿತ್ಯ ನಾವು ಅದ್ಭುತವಾದಂತಹ ಪ್ರತಿಯೊಂದು ಪರಿಹಾರ ಏನು ಅಂತಂದ್ರ ಸಮಸ್ಯೆಗೆ ಪರಿಹಾರ, ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರ ವಚನಗಳು ಕಟ್ಟಿಕೊಡ್ತಿದ್ವಿ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬಸವಣ್ಣನವರ ಕುರಿತು ಹೇಳುವಾಗ ಸೊಗಸಾಗಿ ಹೇಳ್ತಾರೆ. ಬಸವಣ್ಣನವರ ವಚನಗಳು ಹೇಗಿವೆ ಅಂತಂದ್ರ ತಾಯಿಯ ಸೆರಗು ಇದ್ದ ಹಾಗೆ ಅಂತ ಹೇಳ್ತಾರೆ. ತಾಯಿಯ ಸೆರಗು ಅಂತಂದ್ರ ಒಂದು ಮಗು ತನ್ನ ತಾಯಿಯ ಸೆರಗ ಇನ್ನೂ ನಡಿಲಿಕ್ಕೂ ಬರಂಗಿಲ್ಲ, ಎಳ್ಲಿಕ್ಕೂ ಕರೆಕ್ಟ್ ಬರೋದಿಲ್ಲ, ಹಿಡ್ಕೊಂಡು ಎದ್ದು ನಡಿತೈತಿ, ಬಿದ್ರು ಮತ್ತೆ ಹಿಡಿತೈತಿ, ಮತ್ತೆ ನಡಿತೈತಿ. ಸಂಪೂರ್ಣವಾದಂತಹ ಭರವಸೆ, ವಿಶ್ವಾಸ, ಆಮೇಲೆ ಅವಲಂಬನೆ ಆ ಮಗು ತಾಯಿಯ ಮೇಲೆ ಇರ್ತೈತಿ. ಸೆರೆ ಹಿಡ್ಕೊಂಡು ಹೋದ್ರೆ ತಾಯಿಯಂತೂ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯವಿಲ್ಲ. ಕಲ್ಲು ಮಣ್ಣು ತನಗಿರ್ಲಿ, ಅದರ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಆ ಮಗುವಿಗೆ ಕರ್ಕೊಂಡು ಹೋಗ್ತಾಳಲ್ಲ ತಾಯಿ. ತಾಯಿ ಸೆರಗು ಹೆಂಗಿದೆ ಅಂತಂದ್ರೆ ಇಡೀ ಈ ಪ್ರಪಂಚದಲ್ಲಿ ತಾಯಿ ಸೆರಗಿದ್ದಷ್ಟು ಸುಕ್ಷೇಮ ಸುರಕ್ಷಿತವಾದದ್ದು ಯಾವುದೂ ಇಲ್ಲ. ಹಂಗ ವಚನಗಳದಾವ್ರಿ. ತಾಯಿಯ ಸೆರಗಿನ ಹಾಗೆ ವಚನಗಳನ್ನ ಹಿಡ್ಕೊಂಡು ವಚನಗಳನ್ನು ಅಧ್ಯಯನ ಮಾಡ್ಕೋತಾ ಅದರಂತೆ ಅಧ್ಯಯನ ಮಾಡ್ತಾ ಮಾಡ್ತಾ ನಮಗ ಅರಿವಿಲ್ಲದಂತೆ ಇದರಲ್ಲಿ ಕೆಲವೊಂದಾದ್ರೂ ಪಾಲಿಸೋಣ ಅಂತ ಒಳಗ ನಮಗ ಜಾಗೃತಿ ಆಗ್ತಿದ್ರೆ, ಏನೋ ಒಂದು ಕೆಟ್ಟ ಕೆಲಸ, ಯಾವುದೋ ಒಂದು ಮನಸ್ಸಿನಿಂದಲೂ ಏನೋ ಒಂದು ಕೆಟ್ಟದ್ದು ಬಯಸಿದಾಗ ಇಷ್ಟೆಲ್ಲ ಓದಿಯು ಹಿಂಗ ಮಾಡ್ತಾ ಇದ್ದೀನಿ ಅಂತಂದ್ರ ಆ ಭಾವ ಬಂದ್ಬಿಡ್ತೈತಿ. ಇದು ಹೆಂಗ ಅಂದ್ರೆ ವಚನಗಳು ತನಗರಿವಿಲ್ಲದಂತೆ ತನ್ನ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡ್ಕೊತಾ ಹೋಗ್ತೈತಿ. ಅಂತಹ ಒಂದು ಪರಿವರ್ತನೆಯ ಬದುಕು ಮೊದಲೇ ಅಧ್ಯಾತ್ಮದಲ್ಲಿ, ಅನುಭವದಲ್ಲಿ, ಆ ಅನುಷ್ಠಾನದಲ್ಲಿ ಆ ಆಸ್ತಿಯನ್ನು ಹೊಂದಿದಂಥ ಲಿಂಗಮ್ಮ ತಾಯಿ ಶರಣರ ಸಂಪರ್ಕ ಬಂದಾಗಂತಲೂ ಒಂದು ದೊಡ್ಡ ವೇದಿಕೆ ಸಿಕ್ಕಿದ ಹಾಗೆ ತನ್ನನ್ನೇ ಆದಂಥ ಅರಿವನ್ನು, ಅನುಭವವನ್ನು, ತಾನು ಕಂಡಿರುವಂಥ ದರ್ಶನವನ್ನು ಮುಕ್ತವಾಗಿ ಯಾವುದೇ ರೀತಿಯ ಭಯವಿಲ್ಲದೆ ನಿರ್ಭಯವಾಗಿ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಶರಣೆಯರು ಬೆಳೆಸ್ಕೊಂಡಿದ್ರಲ್ಲ. ಈಗ ಕೊಡ್ತಾರ, ಅವಕಾಶ ಕೊಟ್ಟಿದ್ರು ಅದನ್ನು ಸದ್ಬಳಕೆ ಮಾಡೋದು ಆ ಶರಣೆಯರು ಪಡ್ಕೊಂಡಿದ್ರು. ಅಂತಹ ಸದ್ಬಳಕೆಯ ದಾರಿಯಲ್ಲಿ ಅದಕ್ಕೆ ಶರಣರ ಸಂಘದಿಂದ ನಾನು ಇವೆಲ್ಲವೂ ಕಂಡುಕೊಂಡೆ. ಗುರು ಕಂಡೆ, ಲಿಂಗ ಕಂಡೆ, ಜಂಗಮ ಕಂಡೆ, ಇವೆಲ್ಲವೂ ಕಂಡು ನಾನು ಪಾವನನಾದೇನೆ. ಮಂಗಳದ ಮಹಾ ಬೆಳಗಿನೊಳಗೆ ಓಲಾಡಿದ್ದೇನೆ ನಾನು. ಮಂಗಳದ ಮಹಾ ಬೆಳಗಿನ ಅನುಭವ ಅದು ಸಾಮರಸ್ಯದ ಅನುಭವನೇ ಅಂತ ಹೇಳ್ಬಹುದು. ಶರಣ ಸತಿ ಲಿಂಗಪತಿ ಅಂತ ನಾವು ನೋಡ್ತೀವಿ. ಇಡೀ ಲಿಂಗ ಪತಿಯನ್ನು, ಲಿಂಗವನ್ನೇ ತನ್ನ ಪತಿಯಾಗಿ ಮಾಡಿಕೊಂಡು ಆ ಐಕ್ಯ ಸ್ಥಿತಿಗೆ ಏರಿದಂತಹ ಎಲ್ಲಾ ವಚನಕಾರ್ತಿಯರಲ್ಲಿ ನೋಡ್ತೀವಿ. ಅಂತಹ ಒಂದು ನಿಗೂಢವಾದಂತಹ ಈ ಶರೀರದ ಚಿತ್ರಣವನ್ನೇ ಬೆಳಗಿನ ರೂಪದಲ್ಲಿ ಚಿತ್ರಿಸಿದ್ದು ಬಹಳ ಅದ್ಭುತವಾಗಿ. ನಾವು ಸಾಹಿತ್ಯಿಕವಾಗಿ ಲಿಂಗಮ್ಮ ತಾಯಿಯವರ ವಚನಗಳನ್ನು ನೋಡ್ತಾ ಹೋದ್ರೆ ಅಲ್ಲಿ ಲಿಂಗಮ್ಮನವರ ವಚನಗಳನ್ನು ಹೆಚ್ಚಾಗಿ ಕಾವ್ಯಾತ್ಮಕ ಗುಣದಿಂದ ಕೂಡಿದ್ದಲ್ಲ, ಬೋಧೆಯ ವಚನಗಳು ಅಂತ. ಆ ಬೋಧೆಯ ದಾಟಿ ಏನಂತಂದ್ರೆ ಗದ್ಯಾತ್ಮಕ ಗುಣದಿಂದ ಒಳಗೊಂಡಿರುವಂತಹ ರಚನೆಯಾಗಿವೆ. ಆ ಬೋಧೆಯೇ ಹೇಗಿತ್ತು, ಕೇವಲ ಹೇಳೋದಷ್ಟೇ ಇಲ್ಲ, ತನ್ನದಾಗಿತ್ತು ಮೊದಲ ಅನುಭವ. ಅನುಭವವನ್ನು ಬೋಧೆ ದಾಟಿಯಲ್ಲಿ ಮುಂದೆ ಬರೆದು ಹೇಳ್ತಾರೆ. ಇದರಲ್ಲಿ ಉಪಮೆಗಳು, ಶಬ್ದಚಿತ್ರಗಳು, ಗಾದೆ, ರೂಪಕ, ಉಕ್ತಿ, ದೇಶಿ ಪದಗಳು ಅಲ್ಲಲ್ಲಿ ಬಳಕೆಯಾಗಿದ್ರು ಅದರ ಗುಣ ಯಾವುದರಿಂದ ಅಂದ್ರೆ ಗದ್ಯಾತ್ಮಕ ಗುಣದಿಂದಲೇ ಕೂಡಿದ್ದು ನಮಗೆ ಕಂಡು ಬರ್ತೈತಿ. ಇನ್ನು ಸಂಭಾಷಣಾ ಶೈಲಿಯ ರೂಪದಲ್ಲಿಯೂ ಸಹ ಏನು ಅಂತಂದ್ರ ಹಿರಿಯ ಶರಣರ ಪ್ರಭಾವಕ್ಕೆ ಒಳಗಾಗಿ, ಆಕರ್ಷಣೆಗೆ ಒಳಗಾಗಿ ಆ ಸಂಭಾಷಣೆಯ ರೂಪದ ಕೆಲವು ಶೈಲಿಯಲ್ಲಿ ಲಿಂಗಮ್ಮ ತಾಯಿಯವರ ವಚನಗಳು ಸಹ ಮೂಡಿ ಬಂದಿದ್ದ ನಾವು ನೋಡ್ತೀವಿ. ಇಂತಹ ಉಲ್ಲೇಖಗಳನ್ನು ನೋಡ್ತಾ ಹೋದಾಗ ಇಲ್ಲಿ
ಅದ್ಭುತವಾದಂತಹ ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮನವರು ಶರಣ ದಂಪತಿಗಳು ಹೇಗಾಗಿದ್ರು ಅಂತಂದ್ರ ನಾನು ಅದಕ್ಕೆ ಒಂದು ಉಲ್ಲೇಖ ಕೊಟ್ಟೆ. ಬಾಲ್ಯದಿಂದಲೂ ಅನುಷ್ಠಾನದಲ್ಲಿ ಅಪ್ಪಣ್ಣನವರು ಒಳಗೊಂಡಿದ್ದವರಾಗಿದ್ರು, ಈ ಕಡೆ ಲಿಂಗಮ್ಮ ತಾಯಿಯವರು ಒಳಗೊಂಡಿದ್ರು. ಇಂಥವರು ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಾಗ, ಅದು ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿಕೊಂಡು ಶರಣರ ಸಂಘದಲ್ಲಿ ಬಂದಾಗ ನಾವು ಘಟನೆ ಏನಂತಂದ್ರೆ, ಈ ಹಡಪದ ಅಪ್ಪಣ್ಣ, ಆ ಶಬ್ದಗಳನ್ನು ಹೇಳ್ಕೋದ ಕ್ಷೌರಿಕ ಕೆಲಸವನ್ನು ಮಾಡುವಂತಹ ಹಡಪ ಅಪ್ಪಣ್ಣನವರಾಗಿದ್ರು. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯೂ ಸಹ ಅವರು ಆಗಿದ್ರು. ಅದರ ಜೊತೆಗೆ ಕೇವಲ ಆಪ್ತ ಕಾರ್ಯದರ್ಶಿ ಅಷ್ಟೇ ಅಲ್ಲ, ಹಡಪದ ಅಪ್ಪಣ್ಣನವರು ಒಬ್ಬ ವೀರ ಯೋಧರು ಸಹ ಆಗಿದ್ರು. ಹೇಗೆ ಅಂತಂದ್ರ, ಕೆಲವು ಉಲ್ಲೇಖಗಳ ಸಂಶೋಧಕರು ಹೇಳ್ತಾರೆ, ಕಲ್ಯಾಣ ಕ್ರಾಂತಿಯ ನಂತರ ಶರಣರು ತಮ್ಮ ಜೀವನವನ್ನೇ ಕಣಕ್ಕಿಟ್ಟು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು, ಮುಂದಿನ ಸಮಾಜಕ್ಕೆ ಇದು ದೊರೆಯಬೇಕು. ಆ ಒಂದು ವಚನ ಸಾಹಿತ್ಯದ ರಕ್ಷಣೆಗೋಸ್ಕರನೇ ಶರಣರು ತಂಡೋಪತಂಡವಾಗಿ ಒಬ್ಬೊಬ್ಬರ ನೇತೃತ್ವದಲ್ಲಿ ಒಂದೊಂದು ಕಡೆ ದಿಕ್ಕಾಪಾಲಾಗಿ ಹೋಗ್ತಾರೆ. ಹಡಪದ ಅಪ್ಪಣ್ಣನವರ ಜೊತೆಗೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ, ಆ ಕ್ರಾಂತಿಯ ನಂತರ ಕೂಡಲ ಸಂಗಮಕ್ಕೆ ಬರ್ತಾರೆ. ಒಂದು ಘಟನೆ, ಇವರು ಹೇಗೆ ವೀರ ಯೋಧರಾಗಿದ್ರು ಅನ್ನೋದಕ್ಕೆ ಈ ಉಲ್ಲೇಖವನ್ನು ಕೊಡ್ತಾರೆ. ಹಡಪದ ಅಪ್ಪಣ್ಣನವರ ಜೊತೆಗೂಡಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದ ನಂತರ ಮತ್ತೆ ಬಸವಣ್ಣನವರು ಆದೇಶವನ್ನು ಕೊಡ್ತಾರೆ ಅಪ್ಪಣ್ಣನವರಿಗೆ, ಲಿಂಗಮ್ಮ ತಾಯಿಯವರಿಗೆ ಇಲ್ಲಿಯೇ ಕರ್ಕೊಂಡ ಅಪ್ಪಣ್ಣ, ಮತ್ತೆ ನೀನು ಹೋಗು ಅಂತ ಹೇಳಿದಾಗ ಎಲ್ಲಾ ಕಡೆಯೂ ಎಲ್ಲೆಲ್ಲಿ ಶರಣರು ಕಾಣ್ತಾರೋ ಅವಾಗ ಅಂತಹ ಶರಣನಿಗೆ ನೀವು ಏನು ಅಂತಂದ್ರ ಚೂರಿ ಹಾಕ್ರಿ, ವಚನಗಳ ಕಂಡ್ರ ಸುಟ್ಟು ಹಾಕ್ರಿ ಅನ್ನುವಂಥ ಆದೇಶವಿತ್ತು. ಅಂತಹ ಆದೇಶದ ಇದ್ರೂ ಸಹ ಒಬ್ಬ ಅಪ್ಪಣ್ಣ ಹೊಳ್ಳಿ ಕಲ್ಯಾಣಕ್ಕೆ ಕಳಿಸ್ತಾರೆ ಅಂತಂದ್ರೆ ಒಬ್ಬ ವೀರ ಸೈನಿಕ ಇದ್ರ ಸಲುವಾಗಲೇ ಬಸವಣ್ಣನವರ ಆದೇಶ ಪಡಿಸಿರ್ಬೋದು. ಅವರು ಹೋಗ್ತಾರೆ, ಆ ಘಟನೆಯಲ್ಲೆಲ್ಲ ನೋಡ್ತೀವಿ ನಾವು. ಮತ್ತೆ ಅಲ್ಲಿ ಹೋದಾಗ ಲಿಂಗಮ್ಮ ತಾಯಿಯವರಿಗೆ ಭೇಟಿ ಆಗ್ತೈತಿ. ಹೊಳ್ಳಿ ಬರೋದ್ರೊಳಗ ಬಸವಣ್ಣನವರು ಲಿಂಗೈಕ್ಯರಾದರು ಅನ್ನುವಂತಹ ಸುದ್ದಿಯನ್ನು ಬಂದಾಗ ಅಲ್ಲಿ ಮತ್ತೆ ನೀಲಮ್ಮ ತಾಯಿಯವರ ವಚನ, ನೋಡು 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 ಲಿಂಗವೇ ಬಸವಯ್ಯನು ಮಾಡಿದ ಆಟವ ಅಂತ ಕೇಳ್ತೀವಿ. ಇಂತಹ ಒಂದು ಅದ್ಭುತವಾದಂತಹ ದಾಂಪತ್ಯ ಧರ್ಮದಲ್ಲಿ ಇದ್ದುಕೊಂಡು ಬಾಲ್ಯದಲ್ಲಿ ಏನು ಅಂತಂದ್ರ ತಂದೆ ತಾಯಿಗಳನ್ನು ಕಳ್ಕೊಂಡ್ರು. ಒಳ್ಳೆಯವರ ಸಹವಾಸದಿಂದ ನಾನು ಬೆಳೆದೆ, ಶರಣರ ಸಂಘ ದೊರೆಯಿತು, ಶರಣರ ಸಂಘದಿಂದ ನಾನು ಪಾವನನಾದೆನು ಅಂತ ಬಹಳ ಸಾಕಷ್ಟು ಸಮಯದ ಅಭಾವದಿಂದ ನಾನು ವಚನ ವಿಶ್ಲೇಷಣೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದೇ ಮಾತನ್ನು ಹೇಳಬೇಕಾದ್ರೆ, 12ನೇ ಶತಮಾನದ ಶಿವಶರಣೆಯರ ಬದುಕು ಹೇಗಿತ್ತು ಅಂತಂದ್ರ, ಅದು ಸಾಹಿತ್ಯಿಕವಾಗಿ ಮತ್ತು ಜೀವನ ಮೌಲ್ಯಗಳಿಂದ ಎಂದೆಂದಿಗೂ ನಮ್ಮೆಲ್ಲರಿಗೂ ಮಾದರಿಯಾಗಿ ಮೌಲಿಕವಾಗಿದೆ. ಅಂತಹ ಮೌಲ್ಯಯುತ ವಚನ ಸಾಹಿತ್ಯವನ್ನು ನಾವೆಲ್ಲರೂ ಅನುಕರಣೆ ಮಾಡಬೇಕು. ಅದನ್ನು ಓದಿ ಅಧ್ಯಯನ ಮಾಡಿ ಇಂತಹ ಒಂದು ಸಂಪರ್ಕದಲ್ಲಿ, ಗುರುಗಳ ಸಂಪರ್ಕದಲ್ಲಿ ಇದ್ದುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಾಜದ ಒಂದು ಏಳಿಗೆಗಾಗಿ ನಾವಾದ್ರೂ ನಮ್ಮ ಕೈಲಾದ ಮಟ್ಟಿಗೆ ಕೆಲವು ಕಾರ್ಯಗಳನ್ನು ಮಾಡಿದ್ರೆ ವಚನಗಳನ್ನು ಓದಿದ್ಕನು, ಶರಣರ ಸಂಪರ್ಕದಲ್ಲಿ ಇದ್ದಿದ್ಕನು ಸಾರ್ಥಕವಾಗ್ತಿದ್ದಿ. ಅಂತಹ ಮೌಲ್ಯಗಳನ್ನು ನಮಗೆಲ್ಲರಿಗೂ ಮಾದರಿಯಾಗಲಿ, ಅನುಕರಣೀಯವಾಗಲಿ, ಎಂದೆಂದಿಗೂ ವಚನ ಸಾಹಿತ್ಯ ಪ್ರಸ್ತುತವಾಗಿವೆ ಅಂತ ಹೇಳ್ತಾ, ಹೇಳಿಕೊಂಡ್ರೆ 114 ವಚನ ವಿಶ್ಲೇಷಣೆ ನೀವೆಲ್ಲರೂ ಓದ್ರಿ. ವಚನ ಶಿವಶರಣೆಯರ ವಚನ ಸಂಪುಟ ಐತಿ, ಅದರೊಳಗ ಲಿಂಗಮ್ಮ ತಾಯಿಯವರ ವಚನಗಳನ್ನು ನೋಡಿದಾಗ ಎಂಥ ಅದ್ಭುತವಾದ ಬೆಳಗಿನಿಂದ ಕೂಡಿದಂತಹ ವಚನಗಳು ಅವು ಅದಾವ ಅಂತ ಗೊತ್ತಾಗ್ತೈತಿ. ಇಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯರಿಗೆ ಹಾಗೂ ಈ ಒಂದು ಮಹಾಮನೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ, ತಾವೆಲ್ಲರೂ ಶಾಂತವಾಗಿ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಇಲ್ಲಿಯವರೆಗೆ ಹಡಪದಪ್ಪನವರ ಪುಣ್ಯಶ್ರೀ ಶರಣೆ ಲಿಂಗಮ್ಮನವರ ಚರಿತ್ರೆಯನ್ನು ತಮ್ಮ ಉಪನ್ಯಾಸವನ್ನು ನೀಡಿ ಡಾಕ್ಟರ್ ಸುಪ್ರಿಯಾ ಮಲಶೆಟ್ಟಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ಪೂಜ್ಯರಿಂದ ಸನ್ಮಾನವನ್ನು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಮಾತೆಯಲ್ಲಿ ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.